ನಮಸ್ಕಾರ ಇಂಜಿನಿಯರ್ಸ್. ಹಲವು ವರ್ಷಗಳ ನಂತರ ಅಲ್ಲ, 1 ವರ್ಷಗಳ ನಂತರ ನಾನು ಮತ್ತೆ ವಿಡಿಯೋವನ್ನು ಮಾಡಲು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈಗ ಗೂಗಲ್ ಸ್ಕೆಚಪ್ಪಲ್ಲಿ ಈ ಮಾಡೆಲ್ ರೆಡಿ ಆಗಿದೆ. ಇದರದ್ದು ರೆಂಡರಿಂಗ್ ಕೂಡ ರೆಡಿ ಆಗಿದೆ. ಇದು ಫೈನಲ್ ರೆಂಡರಿಂಗ್ ಆಗಿರುತ್ತೆ. ಇದು ಗೂಗಲ್ ಸ್ಕೆಚಪ್ನಲ್ಲಿ ಮಾಡಿರ್ತಕ್ಕಂಥದ್ದು. ಗೂಗಲ್ ಸ್ಕೆಚಪ್ನಲ್ಲಿ ಮಾಡಿ ಅದನ್ನು ಲೂಮಿಯನ್ನಲ್ಲಿ ರೆಂಡರಿಂಗನ್ನು ಮಾಡಿ ಮತ್ತು ಫೈನಲ್ ಆಗಿ ಫೋಟೋಶಾಪನ್ನು ಯೂಸ್ ಮಾಡಿ ಫೈನಲ್ ರೆಂಡರಿಂಗನ್ನು ಮಾಡಲಾಗಿದೆ. ಫೈನಲ್ ರೆಂಡರಿಂಗ್ ಆದಮೇಲೆ ಈ ರೀತಿ ಔಟ್ಪುಟ್ ಬಂದಿರತಕ್ಕಂಥದ್ದು. ನೋಡಿ, ಇದೇ ಮಾಡೆಲ್ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ವ್ಯೂನಲ್ಲಿ ಅದನ್ನು ರೆಂಡರಿಂಗ್ ಮಾಡಲಾಗಿದೆ. ಓಕೆನಾ. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಎಲ್ಲಿ ತನಕ ಮಾಡಿದೆ ಅಂದರೆ, ನೋಡಿ, ಮಾಡೆಲನ್ನು ಹೇಗೆ ಮಾಡ್ಬೋದು, ಆಟೋಕ್ಯಾಡ್ನಲ್ಲಿ ಪ್ಲ್ಯಾನನ್ನು ಮಾಡಿ ಅದನ್ನು ಗೂಗಲ್ ಸ್ಕೆಚಪ್ಗೆ ಇಂಪೋರ್ಟನ್ನು ಮಾಡಿಕೊಂಡು ಅಲ್ಲಿ ಈ ರೀತಿ ಮಾಡೆಲನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ವಿಂಡೋ, ಡೋರ್ ಮತ್ತು ವೆಂಟಿಲೇಟರ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಿಕೊಂಡು ಈ ಪ್ಲೇಸ್ಗಳಿಗೆ ಪ್ಲೇಸ್ ಮಾಡಬೇಕಾಗುತ್ತೆ ಮತ್ತು ಪ್ಲೇಸ್ ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದು ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ಮಾಡೆಲ್ ಆಗಿರುತ್ತೆ. ನಾನಿಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ ಎಲ್ಲವನ್ನೂ ಕೂಡ ಬೇರೆ ಬೇರೆಯನ್ನು ಮಾಡಿ ಇಟ್ಟಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲೂ ಅಷ್ಟೇ ಈ ರೀತಿ ಸಪ್ರೇಟಾಗಿ ಆಟೋಕ್ಯಾಡ್ ಪ್ಲ್ಯಾನಿಂದ ಹೇಗೆ ಮಾಡೆಲನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇಲ್ಲೇನಾಗಿದೆ ಅಂದರೆ, ಎಕ್ಸ್ಟ್ರಾ ನಾನು ವಿಂಡೋ ಆ್ಯಡ್ ಮಾಡಿದ್ದೀನಿ, ವಿಂಡೋ ಪ್ಲೇಸ್ ಮಾಡಿದ್ದೀನಿ ಮತ್ತು ವೆಂಟಿಲೇಟರ್ ಪ್ಲೇಸ್ ಆಗಿದೆ ಮತ್ತು ಕಲ್ಲರ್ ಕೂಡ ಅಪ್ಲೈ ಮಾಡಿದ್ದೀನಿ, ಗೇಟ್ ಆಗಿದೆ ಮತ್ತು ಇಲ್ಲಿ ಟೆರ್ರಾಕೋಟಾ ಜಾಲಿ ಡಿಸೈನ್ನು ಕೂಡ ಅಪ್ಲೈ ಮಾಡಿದ್ದೀನಿ. ಈ ರೀತಿ ಎಲ್ಲ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ನಿಮಗೆ ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ ಇಂಜಿನಿಯರ್ಸ್, ನಾವು ವಿಂಡೋವನ್ನು ಪ್ಲೇಸ್ ಮಾಡಬೇಕಾದ್ರೆ ಮೊದಲನೇ ಆಪ್ಷನ್ ನಾವು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡ್ಬೋದಾಗುತ್ತೆ. ಅದೇ ರೀತಿ ಇಲ್ಲಿ ವಿಂಡೋಸಲ್ಲಿ 3D ವೇರ್ಹೌಸ್ ಅಂತ ಇದೆ, ಇಲ್ಲಿಂದನೂ ಕೂಡ ನಾವು ಡೌನ್ಲೋಡನ್ನು ಮಾಡಬೇಕಾಗುತ್ತೆ. ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಂದು ಇಲ್ಲಿ 3D ವೇರ್ಹೌಸ್ ವರ್ಕ್ ಆಗ್ತಾ ಇಲ್ಲ. ಸೊ ನಿಮ್ಮದು ಏನಾದರೂ ವರ್ಕ್ ಆಗ್ತಾ ಇಲ್ಲ ಅಂದರೆ ಕ್ರೋಮಲ್ಲಿ ನೀವು 3D ವೇರ್ಹೌಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲೂ ಕೂಡ ಅಲ್ಲೇನು ಆಪ್ಷನ್ ಬರುತ್ತೆ ಸೇಮ್ ಬರುತ್ತೆ. ಇಲ್ಲಿ ನೀವು ಡೋರ್ ಬೇಕಾಗಿರ್ಬೋದು, ವಿಂಡೋ ಬೇಕಾಗಿರ್ಬೋದು, ಇಲ್ಲಿಂದ ಡೌನ್ಲೋಡನ್ನು ಮಾಡ್ಕೋಬಹುದು. ನಿಮಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ ಅನಿಸುತ್ತೆ. ನೀವಲ್ಲಿ ಓಪನ್ ಮಾಡಿದ ಮೇಲೆ ಇಲ್ಲಿ ಯಾವ್ದು ಬೇಕು ಅದನ್ನು ಟೈಪ್ ಮಾಡಬೇಕಾಗುತ್ತೆ. ವಿಂಡೋ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಟ್ಟರೆ ನಿಮಗೆ ಎಲ್ಲ ಥರದ ವಿಂಡೋಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಡೌನ್ಲೋಡನ್ನು ಮಾಡ್ಕೋಬೋದು. ನೋಡಿ, ಈ ವಿಂಡೋ ಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಇದು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಮ್ಯಾನ್ಯುವಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿರುತ್ತೆ, ಮ್ಯಾನ್ಯುವಲ್ ಆಗಿ ಹೇಗೆ ವಿಂಡೋ ಕ್ರಿಯೇಟ್ ಮಾಡೋದು ಅಂತ. ನಾನು ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಈಗ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಎಕ್ಸ್ಟೆನ್ಷನ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ವಿಂಡೋವನ್ನು ಕ್ರಿಯೇಟ್ ಮಾಡಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ತುಂಬ ಎಕ್ಸ್ಟೆನ್ಷನ್ಗಳನ್ನ ನೀವು ಇಲ್ಲಿ ನೋಡ್ತಿರ್ಬೋದು. ಈ ಎಕ್ಸ್ಟೆನ್ಷನ್ಗಳನ್ನ ಯೂಸ್ ಮಾಡಿಕೊಂಡು ನಾವು ವಿಂಡೋಗಳನ್ನ ಕ್ರಿಯೇಟ್ ಮಾಡ್ಬೋದು, ಸ್ಟೇರ್ ಕೇಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ರೈಲಿಂಗ್ಸನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಇಂಜಿನಿಯರ್ಸ್ ನೋಡಿ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ, ರೈಲಿಂಗ್ಸ್ ಏನು ಕ್ರಿಯೇಟ್ ಆಗಿದೆ, ಇದು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಿದ್ದೀನಿ. ಸೊ ಅಷ್ಟು ನೀಟಾಗಿ ನಿಮಗೆ ಕಾಣ್ತಾ ಇಲ್ಲ. ಬಟ್ ರೆಂಡರಿಂಗಲ್ಲಿ ಓಪನ್ ಮಾಡಿದ್ರೆ ನೋಡಿ, ಕ್ಲೀನಾಗಿ ನಿಮಗೆ ಕರೆಕ್ಟ್ ಶೇಪಲ್ಲಿ ರೈಲಿಂಗ್ಸ್ ಬಂದಿರತಕ್ಕಂಥದ್ದು. ಇದನ್ನು ನಾನು ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇದು ಇಲ್ಲೇನೇನು ಇದೆ ಇದನ್ನೆಲ್ಲ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು. ಇದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಈ ಎಕ್ಸ್ಟೆನ್ಷನ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ. ವ್ಯೂಗೆ ಹೋಗಿ ಟೂಲ್ ಬಾರ್ಸ್ಗೆ ಹೋದರೆ ಇಲ್ಲಿ ಇಷ್ಟು ಎಕ್ಸ್ಟೆನ್ಷನ್ಗಳು ನನ್ನ ಹತ್ರ ಇರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ಡೌನ್ಲೋಡ್ ಮಾಡಿದ್ದೀನಿ ನಾನು. ನಿಮಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ವಿಂಡೋದ ಬಗ್ಗೆ ಮತ್ತೆ ಹೋಗೋಣ. ಈ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಕೊಂಡು ವಿಂಡೋವನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಎಲ್ಲವನ್ನು ಕೂಡ ಗ್ರೂಪ್ ಮಾಡಿ ನಾನು ರೆಡಿ ಮಾಡಿದ್ದೀನಿ. ಪ್ರತಿಯೊಂದು ಫ್ಲೋರ್ ಕೂಡ ಗ್ರೂಪ್ ಆಗಿದೆ. ನೋಡಿ, ಇದು ಸಪ್ರೇಟ್ ಗ್ರೂಪ್ ಆಗಿರುತ್ತೆ. ನೋಡಿ, ಗ್ರೂಪ್ ಮತ್ತು ಕಾಂಪೋನೆಂಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದಂದರೆ ಇನ್ನೊಂದು ಸರಿ ನೋಡಿ, ಇಲ್ಲೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇದು ಕೂಡ ಗ್ರೂಪ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಡಿಲೀಟ್ ಮಾಡಿದ್ರೆ ಆ ಫ್ಲೋರ್ ಫುಲ್ ಡಿಲೀಟ್ ಆಗುತ್ತೆ. ಈ ರೀತಿ ಗ್ರೂಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಇರುತ್ತೆ. ಅದೇನು ಯೂಸ್ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ನೋಡಿ ತಿಳ್ಕೊಬೋದು. ಈಗ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ, ಅದರೊಳಗಡೆ ಎಂಟ್ರಿ ಆಗೋಕ್ಕೆ ಗ್ರೂಪ್ ಒಳಗಡೆ. ನೆಕ್ಸ್ಟ್ ನಾನು ಇಲ್ಲಿ ವಿಂಡೋವನ್ನು ಕ್ರಿಯೇಟ್ ಮಾಡಬೇಕು. ಸೊ ಎಕ್ಸ್ಟೆನ್ಷನನ್ನು ಯೂಸ್ ಮಾಡಿಕೊಂಡು ಹೇಗೆ ವಿಂಡೋವನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಟೂಲನ್ನು ತೊಗೋಬೇಕಾಗುತ್ತೆ. ರೆಕ್ಟ್ಯಾಂಗಲ್ ಟೂಲ್ ತೊಗೊಂಡು ನೋಡಿ, ಎಂಡ್ ಪಾಯಿಂಟಿಂದ ಡ್ರಾ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ. ನೆಕ್ಸ್ಟ್ ಈ ಏರಿಯಾನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಏರಿಯಾ ಸೆಲೆಕ್ಟ್ ಆಯಿತು. ಅದಾದಮೇಲೆ ಈ ಎಕ್ಸ್ಟೆನ್ಷನ್ ನೇಮ್ ಏನು ಅಂದರೆ, ವ್ಯೂಗೆ ಹೋಗಿ ಟೂಲ್ ಬಾರ್ಗೆ ಹೋದರೆ 1001 ಬಿಟ್ ಟೂಲ್ಸ್ ಅಂತ ಇದೆ. ಇದ್ರದ್ದು ಯೂಸ್ನ ನೀವು ಚೆಕ್ ಮಾಡಿದ್ರೆ ತುಂಬ ಯೂಸ್ ಇರ್ತಕ್ಕಂಥದ್ದು. ನೀವು ಇದನ್ನು ಯೂಟ್ಯೂಬಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇದೇ ಟೂಲ್ ಇಲ್ಲಿ ಇರ್ತಕ್ಕಂಥದ್ದು. ಈಗ ನೋಡಿ, ಕ್ರಿಯೇಟ್ ವಿಂಡೋ ಫ್ರೇಮ್ ಅಂತ ಇದೆ. ಸೊ ವಿಂಡೋ ಫ್ರೇಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ
ನೋಡಿ ರೆಕ್ಟ್ಯಾಂಗಲ್ ಫ್ರೇಮ್ ಬೇಕಾ ಸೆಲೆಕ್ಟ್ ಮಾಡ್ಬೋದು, ಇದು ಫುಲ್ ರೆಕ್ಟ್ಯಾಂಗಲ್ ಆಗಿ ಬರುತ್ತೆ. ಅದೇ ರೀತಿ ರೆಕ್ಟ್ಯಾಂಗುಲರ್ ಫ್ರೇಮ್ ಬೆವೆಲ್ಡ್ ಎಡ್ಜ್ ಅಂತ ಇದೆ, ಇದು ಬೇಕಂದರೆ ನೋಡಿ ಶೇಪ್ನು ಕೂಡ ಅದೇ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಫ್ರೇಮ್ ಡೆಪ್ತ್ ಇದೆ, ಆ ಡೆಪ್ತು ಡಿ ಅಂತ ಏನು ಮೆನ್ಷನ್ ಮಾಡಿದ್ದಾರೆ, ಆ ಡೆಪ್ತ್ ಯಾವುದಾಗಿರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ D2 ಇದೆ, D2 ಕೂಡ ಯಾವುದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಫ್ರೇಮ್ ವಿಡ್ತ್ ಡಬ್ಲ್ಯೂ ಕೂಡ ಫ್ರೇಮ್ ವಿಡ್ತನ್ನು ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟು ವಿಂಡೋ ಫ್ರೇಮ್ ಲೊಕೇಶನ್, ಯಾವ ಲೊಕೇಶನ್ನಲ್ಲಿ ಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ, ವಿಂಡೋ ಫ್ರೇಮ್ ಎಲ್ಲಿರಬೇಕು ಅಂತ. ಸೊ ಈ ರೀತಿ ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ, ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಫ್ರೇಮ್ ಡೆಪ್ತ್ ಡಿ, ನನಗೆ 3 ಇಂಚ್ ಬೇಕು, 3 ಇಂಚ್ ಅಂತ ಟೈಪ್ ಮಾಡಿದ್ದೀನಿ. 4 ಇಂಚ್ ಬೇಕು ಅಂದರೆ ಅದನ್ನ ಕ್ಯಾನ್ಸಲ್ ಮಾಡಿ 4 ಇಂಚ್ ಮಾಡ್ಬೋದು. ಸೊ ನನಗೆ 3 ಇಂಚೇ ಬೇಕು, 3 ಇಂಚನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಕ್ರಿಯೇಟ್ ವಿಂಡೋ ಫ್ರೇಮ್ ಅಂತ ಕೊಟ್ಟರೆ ನೋಡಿ ವಿಂಡೋ ಫ್ರೇಮ್ ಕ್ರಿಯೇಟ್ ಆಯಿತು, ಬೆವೆಲ್ಡ್ ಎಡ್ಜ್ ಕೂಡ ಬಂದಿದೆ ನೋಡಿ. ಮತ್ತು ಅದನ್ನು ಕ್ಲಿಕ್ ಮಾಡಿ ನೀವು ಮೂವ್ ಕೂಡ ಮಾಡ್ಕೋಬೋದು. ನಿಮಗೇನಾದರೂ ಹೊರಗಡೆ ಬೇಕು ಅಂದರೆ ನೋಡಿ ಈ ಪ್ಲೇಸ್ನ ಇಲ್ಲಿ ನೋಡಿ ಪ್ಲೇಸ್ ಮಾಡಿದ್ರೆ ನೋಡಿ ಹೊರಗಡೆ ಆಯಿತು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದರೆ ನಾನಿಲ್ಲಿ 2 ಫ್ರೇಮನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನ ಸೆಲೆಕ್ಟ್ ಮಾಡೋ ಬದಲು ಮಿಡಲಲ್ಲಿ ಒಂದು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ನಿಮಗೆ 2 ಫ್ರೇಮ್ ಬೇಕು ಅಂದರೆ ಮಿಡಲಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ, ಈ ಏರಿಯಾ ಬೇಡ ನಮಗೆ, ಡಿಲೀಟ್ ಮಾಡೋಣ. ನೆಕ್ಸ್ಟ್ ಜಸ್ಟ್ ಈ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಕ್ರಿಯೇಟ್ ವಿಂಡೋ ಫ್ರೇಮ್ಗೆ ಸೆಲೆಕ್ಟ್ ಮಾಡಬೇಕು. ಬ್ಯಾಕ್ ಸೈಡ್ ಕೊಟ್ಟರೆ ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ ಇದು ಈ ನಮ್ಮ ವಾಲಿಂದ ಹೊರಗಡೆ ಬಂದಿದೆ ಬ್ಯಾಕ್ ಸೈಡು. ಕಂಟ್ರೋಲ್ Z ಕೊಡ್ತಾ ಇದ್ದೀನಿ, ಮತ್ತೆ ಕ್ಲಿಕ್ ಮಾಡಿ ಕ್ರಿಯೇಟ್ ವಿಂಡೋ ಫ್ರೇಮ್. ಫ್ರಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಎಕ್ಸ್ಟೆಂಡ್ ಆಗೋಲ್ಲ ನೋಡಿ, ಅದೇ ಲೆವೆಲ್ಗೆ ಇರುತ್ತೆ. ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಪ್ಲೇಸಿಗೆ ಬೇಕು ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ನಮಗೆ ಎಕ್ಸ್ಟೆನ್ಷನ್ ಆಗೋದು ಬೇಡ, ಇಲ್ಲೇ ಇರಲಿ, ಅದಕ್ಕೋಸ್ಕರ ಫ್ರಂಟ್ ಅಂತಲೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಫ್ರಂಟಲ್ಲಿದೆ, ವಿಂಡೋ ಫ್ರೇಮ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಮತ್ತೆ ನಾನು ಕಾಪಿಯನ್ನು ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಕೊಟ್ಟರೆ ಕಾಪಿ ಆಗುತ್ತೆ. ಕಾಪಿನೂ ಕೂಡ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಹೆಂಗೆ ಅಂದರೆ ಜಸ್ಟ್ ಅದು ಗ್ರೂಪ್ ಆಗಿ ಕ್ರಿಯೇಟ್ ಆಗಿರುತ್ತೆ ಆಲ್ರೆಡಿ, ನೀವು ಚೆಕ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟರೆ ಓಲ್ ವಿಂಡೋ ಫ್ರೇಮೇ ಡಿಲೀಟ್ ಆಗುತ್ತೆ. ಸೊ ಕಂಟ್ರೋಲ್ Z ಕೊಡ್ತಾ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಮೂವ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಈ ಪ್ಲೇಸಲ್ಲಿ ಪ್ರೆಸ್ ಮಾಡಿ ನೋಡಿ. ನೀವು ಕಂಟ್ರೋಲ್ ಪ್ರೆಸ್ ಮಾಡಿದಂದರೆ ಕಾಪಿ ಆಗಲ್ಲ, ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಕಾಪಿ ಆಗುತ್ತೆ. ಈ ಪ್ಲೇಸ್ಗೆ ಪ್ಲೇಸ್ ಮಾಡಿದ್ರೆ ವಿಂಡೋ ಫ್ರೇಮ್ ಕ್ರಿಯೇಟ್ ಆಯಿತು. ಸೊ ಹೀಗೆ ಈ ಮೆಥಡಲ್ಲಿ ವಿಂಡೋ ಫ್ರೇಮನ್ನು ಕ್ರಿಯೇಟ್ ಮಾಡ್ಬೋದು. ಮ್ಯಾನ್ಯುವಲಾಗಿ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಿರುತ್ತೆ, ಮತ್ತು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಪ್ಲೇಸ್ ಮಾಡ್ಬೋದು. ಡೌನ್ಲೋಡ್ ಮಾಡಿ ಪ್ಲೇಸ್ ಮಾಡುವಾಗ ಓಕೆ ಅದು ಕೂಡ ನಿಮಗೆ ಡೌಟ್ ಬರ್ಬೋದು. ಡೌನ್ಲೋಡ್ ಮಾಡಿ ಹೇಗೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಕೂಡ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈ ವಿಂಡೋ ಬೇಕು, ನಾನು ಡೌನ್ಲೋಡ್ ಕೊಡ್ತಾ ಇದ್ದೀನಿ. ಡೌನ್ಲೋಡನ್ನು ಸೆಲೆಕ್ಟ್ ಮಾಡಿದ್ರೆ ಸ್ಕೆಚಪ್ 2021 ಅಂತ ಇದೆ, ನಾನು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂದು 2021 ಸ್ಕೆಚಪ್ ಆಗಿರುತ್ತೆ. ಲೋಕಲ್ ಡಿಸ್ಕ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ವೇರ್ ಹೌಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ವಿಂಡೋ ಅಂತ ನೇಮ್ ಕೊಡ್ತಾ ಇದ್ದೀನಿ. ಸೇವ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಆಯಿತು. ನೀವು ಇದನ್ನು ಇಲ್ಲೇ 3D ವೇರ್ ಹೌಸ್ ನಿಮ್ಮದು ಓಪನ್ ಆಗುತ್ತೆ ನಿಮ್ಮದು ನಾರ್ಮಲಾಗಿ. ಇಲ್ಲೇ ಡೌನ್ಲೋಡನ್ನು ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಈ ಪ್ಲೇಸ್ಗೆ ಅದು ಪ್ಲೇಸ್ ಆಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ನಾನು ಔಟ್ಸೈಡಲ್ಲಿ ಡೌನ್ಲೋಡ್ ಮಾಡಿರೋದ್ರಿಂದ ಅದನ್ನು ಇಂಪೋರ್ಟ್ ಮಾಡಬೇಕಾಗುತ್ತೆ. ಫೈಲ್ ಇಂಪೋರ್ಟ್ ಅಂತ ಸೆಲೆಕ್ಟ್ ಮಾಡಿದೆ. ಲೋಕಲ್ ಡಿಸ್ಕ್ ಅಲ್ಲಿ ಇದೆ, ಅದು ವೇರ್ ಹೌಸ್ ವಿಂಡೋ ಇಂಪೋರ್ಟ್ ನೋಡಿ, ವಿಂಡೋ ಇಂಪೋರ್ಟ್ ಆಗಿದೆ. ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಕೂಡ 3D ವೇರ್ ಹೌಸಲ್ಲಿ ಏನಾದ್ರೂ ಫೈಲ್ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡಿದಾಗ ಹೇಗೆ ಅದನ್ನು ಇಲ್ಲಿಗೆ ಫಿಟ್ ಮಾಡ್ಬೋದು. ಯಾಕೆ ಅಂದರೆ ನಾವೇನು ಇಂಪೋರ್ಟನ್ನು ಮಾಡ್ತೀವಿ ಅದು ಸೇಮ್ ಡೈಮೆನ್ಷನನ್ನು ಹೊಂದಿರಲ್ಲ, ಬೇರೆ ಡೈಮೆನ್ಷನನ್ನು ಹೊಂದಿರುತ್ತೆ. ನಮ್ಮದಿಲ್ಲಿ ವಿಂಡೋ ಇರ್ತಕ್ಕಂಥದ್ದು 4x4 ಡೈಮೆನ್ಷನ್ ಆಗಿರುತ್ತೆ ನೋಡಿ, 4x4 ಇದೆ. ಹಾಗಾಗಿ ನಾವು ಡೌನ್ಲೋಡನ್ನು ಮಾಡ್ತಕ್ಕಂಥ ವಿಂಡೋಗಳು ಆ ಸೈಜ್ನ ಹೊಂದಿರಲ್ಲ. ನಾವೇನು ಮಾಡಬೇಕಾಗುತ್ತೆ, ಸ್ಕೇಲನ್ನು ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ನಾವೇನು ಮಾಡಬೇಕು ನೋಡಿ, ಇದನ್ನು ನಮಗೆ ಬೇಡ ನಮಗೆ. ಸೊ ಏನು ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಡಿಲೀಟ್ ಮಾಡೋಣ. ಡಿಲೀಟ್ ಆಯ್ತು. ಈಗ ಇದು ಗ್ರೂಪ್ ಆಗಿದೆ. ಫಸ್ಟ್ ಇದನ್ನು ಈ ಪ್ಲೇಸಿಗೆ ಪ್ಲೇಸ್ ಮಾಡೋಣ. ಫಸ್ಟ್ ನೀವು ಇದನ್ನು ಮಾಡಬೇಕಾಗುತ್ತೆ, ಏನು ಡೌನ್ಲೋಡ್ ಮಾಡ್ಕೊಳ್ತೀರಾ ಅದನ್ನು ಫಸ್ಟು ಆ ವಿಂಡೋ ಪ್ಲೇಸನ್ನು ಮಾಡಬೇಕು. ಅದಾದಮೇಲೆ ಸ್ಕೇಲನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ ಇನ್ನೊಂದ್ಸರಿ ಎಕ್ಸ್ಪ್ಲೇನನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ವಿಂಡೋ ಇದೆ, ಅದು ಗ್ರೂಪ್ ಆಗಿದೆ ಆಲ್ರೆಡಿ. ಸೆಲೆಕ್ಟ್ ಮಾಡಿ ನಾನು ಕಾರ್ನರ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ವಿಂಡೋ ಯಾವ ಪ್ಲೇಸಿಗೆ ಬೇಕಾಗಿರುತ್ತೆ ಆ ಪ್ಲೇಸಿಗೆ ಪ್ಲೇಸನ್ನು ಮಾಡ್ತಾಯಿದ್ದೀನಿ. ಪ್ಲೇಸ್ ಮಾಡಿ ಆದಮೇಲೆ ನೋಡಿ ಅದು ಸೆಲೆಕ್ಟ್ ಆಗಿದೆ, ಅದ್ರ ಜೊತೆಗೆ ಸ್ಕೇಲನ್ನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ನೋಡಿ ಈ ಪ್ಲೇಸಲ್ಲಿ ಪ್ರೆಸ್ ಮಾಡಿ ಶಿಫ್ಟನ್ನು ಪ್ರೆಸ್ ಮಾಡಿದ್ರೆ ಒಂದೇ ಸೈಜ್ಗೆ ಅದು ರೀಸೈಜ್ ಆಗುತ್ತೆ. ನೀವು ಶಿಫ್ಟನ್ನು ಪ್ರೆಸ್ ಮಾಡಿಲ್ಲ ಅಂದರೆ ನೋಡಿ, ನೀವು ಯಾವ ಕಡೆಗೆ ಮೂವ್ ಆದರೂ ಆ ಕಡೆಗೆ ಮೂವ್ ಆಗುತ್ತೆ. ಶಿಫ್ಟನ್ನು ಪ್ರೆಸ್ ಮಾಡಿ ನೀವು ಡೌನ್ ಸೈಡ್ಗೆ ಡ್ರ್ಯಾಗ್ ಮಾಡಿದ್ರೆ ನೋಡಿ ಒಂದೇ ಸೈಜಲ್ಲಿ ಅದು ಚಿಕ್ಕದಾಗುತ್ತೆ, ಒಂದೇ ಸೈಜಲ್ಲಿ ದೊಡ್ಡದಾಗುತ್ತೆ. ಶಿಫ್ಟ್ ಪ್ರೆಸ್ ಮಾಡಿಲ್ಲ ಅಂದರೆ ಬೇರೆ ಬೇರೆ ಕಡೆಗೆ ಮೂವ್ ಆಗುತ್ತೆ. ಹಾಗಾಗಿ ನೀವು ಶಿಫ್ಟನ್ನು ಪ್ರೆಸ್ ಮಾಡಿ ಇಟ್ಕೊಂಡು
ನೋಡಿ ಈ ಪ್ಲೇಸಿಗೆ ಬಂದಾಗ ಇಲ್ಲಿಗೆ ಸಾಕು ಅನಿಸಿದ್ರೆ ಕ್ಲಿಕ್ ಮಾಡಿ. ನೋಡಿ ನಮ್ಮದು ವಿಂಡೋ ಕರೆಕ್ಟಾಗಿ ಅಲ್ಲಿಗೆ ಫಿಟ್ ಆಯಿತು. ನೀವು ಬೇಕಿದ್ರೆ ಅದನ್ನು ಸ್ವಲ್ಪ ಹೊರಗಡೆ ಮೂವ್ ಮಾಡಬೇಕಂದ್ರೆ ಹೊರಗಡೆಗೂ ಕೂಡ ಮೂವ್ ಮಾಡ್ಕೋಬೋದು. ನೋಡಿ ಪರ್ಫೆಕ್ಟಾಗಿ ಪ್ಲೇಸ್ ಆಯಿತು ವಿಂಡೋ. ಇದು ನೀವು ವಿಂಡೋಗಳಾಗಿರ್ಬೋದು, ವೆಂಟಿಲೇಟರ್ಗಳಾಗಿರ್ಬೋದು, ಡೋರ್ಗಳಾಗಿರ್ಬೋದು ಡೌನ್ಲೋಡನ್ನು ಮಾಡಿಕೊಂಡ್ರೆ ಈ ರೀತಿ ಪ್ಲೇಸನ್ನು ಮಾಡ್ಬೋದಾಗುತ್ತೆ ಸ್ಕೇಲ್ನ ಯೂಸ್ ಮಾಡಿಕೊಂಡು. ಕೆಲವೊಂದು ಸರಿ ನಿಮಗೆ ಈ ಪ್ಲೇಸ್ಗೆ ಕುತ್ಕೊಂಡಿಲ್ಲ ಅಂದರೆ ಏನು ಮಾಡ್ಬೋದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಈ ರೀತಿ ಸ್ಕೇಲ್ನ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ನಮಗೆ ತುಂಬ ಆಪ್ಷನ್ಗಳಿದೆ. ನೋಡಿ ಸೆಂಟ್ರಲ್ಲಿ ಪ್ಲೇಸ್ ಮಾಡಿ ಅದನ್ನು ನೋಡಿ ಬರೀ ಲೆಂತ್ ವೈಸು ಕೂಡ ದೊಡ್ಡದು ಮಾಡ್ಬೋದು, ಲೆಂತ್ ವೈಸು ಚಿಕ್ಕದನ್ನು ಕೂಡ ಮಾಡ್ಬೋದು. ಇದಕ್ಕೆ ಶಿಫ್ಟನ್ನು ಪ್ರೆಸ್ ಮಾಡಬೇಕಂತ ಏನಿರಲ್ಲ. ನೀವು ಯಾವ ಪ್ಲೇಸ್ನ ಯೂಸ್ ಮಾಡ್ತಾಯಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸೆಂಟರ್ ಯೂಸ್ ಮಾಡ್ತಿರೋದ್ರಿಂದ ಅದು ಲೆಂತ್ ವೈಸ್ ಮಾತ್ರ ಚಿಕ್ಕದು ದೊಡ್ಡದಾಗುತ್ತೆ. ಎಸ್ಕೇಪ್ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಹೈಟ್ ವೈಸ್ ಕಡಿಮೆ ಮಾಡಬೇಕಂದ್ರೆ ನೋಡಿ ಇಲ್ಲಿ 3 ಆಪ್ಷನ್ ಇದೆ. ಸೆಂಟ್ರಲ್ಲಿ ಒಂದಿದೆ, ಸೈಡಲ್ಲಿ ಒಂದಿದೆ ಮತ್ತು ಇನ್ನೊಂದು ಆ ಕಡೆ ಸೈಡಲ್ಲಿದೆ. ಸೆಂಟರ್ನ ಪ್ರೆಸ್ ಮಾಡಬೇಕಾಗುತ್ತೆ ನೀವು. ನೋಡಿ ಸೆಂಟರ್ ಪ್ರೆಸ್ ಆಯಿತು. ಈಗ ಲೆಂತ್ ವೈಸ್ ಇದಕ್ಕೂ ಕೂಡ ಶಿಫ್ಟನ್ನು ಪ್ರೆಸ್ ಮಾಡಿದ್ರೆ ಅದು ಅದೇ ಸೈಜಲ್ಲಿ ಚಿಕ್ಕದು ದೊಡ್ಡದು ಆಗುತ್ತೆ. ಬಟ್ ನೀವು ಕೇವಲ ಲೆಂತ್ ವೈಸ್ ಮಾತ್ರ ಮಾಡಬೇಕಂದ್ರೆ ನೋಡಿ ಸೆಂಟ್ರದ್ದು ಮಾತ್ರ ಪ್ರೆಸ್ ಮಾಡಬೇಕು. ನೀವು ಸೈಡದನ್ನು ಪ್ರೆಸ್ ಮಾಡಿದ್ರೆ ಅದಾಗಲ್ಲ. ನೋಡಿ ಈ ರೀತಿ ಬರುತ್ತೆ. ಹಾಗಾಗಿ ನೀವು ಸೆಂಟರ್ದು ಏನಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಜಸ್ಟ್ ಲೆಂತ್ ವೈಸ್ ಮಾತ್ರ ಚಿಕ್ಕದನ್ನು ಮಾಡಬಹುದು. ಇದು ಕೂಡ ಗಮನದಲ್ಲಿಟ್ಕೊಂಡು ನೀವು ವಿಂಡೋಗಳನ್ನ ಪ್ಲೇಸ್ ಮಾಡಬಹುದು. ಈ ವಿಂಡೋಗಳನ್ನ ಪ್ಲೇಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅದನ್ನು ಕಂಪೋನೆಂಟ್ ಮಾಡ್ತಕ್ಕಂಥದ್ದು. ಇಂಜಿನಿಯರ್ಸ್ ಕಂಪೋನೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ಇವಾಗ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ನಾನೀಗ ಆಲ್ರೆಡಿ ವಿಂಡೋಗಳನ್ನ ಪ್ಲೇಸ್ ಮಾಡಿದ್ದೀನಿ. ನೀವು ಯಾವಾಗ ವಿಂಡೋಗಳನ್ನ ಪ್ಲೇಸ್ ಮಾಡ್ತೀರಾ ಯಾಕೆ ಕಂಪೋನೆಂಟಾಗಿ ಮಾಡಬೇಕಂದ್ರೆ ನೋಡಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಮಾಡಿರ್ತಕ್ಕಂಥ ವಿಂಡೋಗಳು ಇಲ್ಲೇನು 3 ವಿಂಡೋ ಇದೆ, ಇದೇ ಸೇಮ್ ಡೈಮೆನ್ಷನನ್ನು ಇಲ್ಲಿ 2 ವಿಂಡೋಗಳಿದೆ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿರ್ತಕ್ಕಂಥ ವಿಂಡೋಗಳದ್ದು ಕೂಡ ಸೇಮ್ ಇದೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಮತ್ತೆ ಇಲ್ಲಿ ವಿಂಡೋಗಳನ್ನ ಡ್ರಾ ಮಾಡ್ತಿಲ್ಲ. ಇಲ್ಲೇನು ಪ್ಲೇಸ್ ಮಾಡಿರ್ತೀನಿ ವಿಂಡೋಗಳನ್ನ ಅದನ್ನೇ ನಾನು ಕಾಪಿ ಮಾಡಿ ಇಲ್ಲಿಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಇದೇ ಮೆಥಡನ್ನು ಕೂಡ ನೀವು ಫಾಲೋ ಮಾಡಿ. ಈಗ ಇದನ್ನು ಏನಕ್ಕೆ ಕಂಪೋನೆಂಟ್ ಮಾಡಬೇಕನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪೋನೆಂಟ್ ಮಾಡಿ ಆದಮೇಲೆ ಕಾಪಿಯನ್ನು ಮಾಡಬೇಕಾಗುತ್ತೆ. ನಾನಿಲ್ಲಿ ಅದೇ ರೀತಿ ಮಾಡಿದ್ದೀನಿ. ಈ ವಿಂಡೋವನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಮೆಥಡ್ ಇದೆ, ಎಲ್ಲನೂ ಕೂಡ ಹೇಳಿದ್ದೀನಿ ನಿಮಗೆ. ಮ್ಯಾನ್ಯುವಲಾಗಿ ಮಾಡಿ ಕೂಡ ಮಾಡ್ಬೋದು ಅಥವಾ ಡೌನ್ಲೋಡನ್ನು ಕೂಡ ಮಾಡ್ಬೋದು ಅಥವಾ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇದಾದಮೇಲೆ ಕ್ರಿಯೇಟ್ ಮಾಡಿ ಆದಮೇಲೆ ಅದನ್ನು ಕಂಪೋನೆಂಟ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕಂಪೋನೆಂಟ್ ತೋರಿಸ್ತಾ ಇದೆ ನನಗಿಲ್ಲಿ. ಯಾಕೆಂದರೆ ನಂದು ಆಲ್ರೆಡಿ ಕಂಪೋನೆಂಟ್ ಆಗಿದೆ. ನಿಮಗಿಲ್ಲಿ ಮೇಕ್ ಕಂಪೋನೆಂಟ್ ಅಂತ ಆಪ್ಷನ್ ತೋರಿಸುತ್ತೆ. ಹೇಗೆ ಕಂಪೋನೆಂಟ್ ಮಾಡಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಕ್ ಕಂಪೋನೆಂಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಬೇಕು. ನಂದು ಆಲ್ರೆಡಿ ಕಂಪೋನೆಂಟ್ ಆಗಿದೆ. ಈ ಕಂಪೋನೆಂಟ್ ಆದಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಪ್ರೆಸ್ ಮಾಡಿ ಎಲ್ಲ ಕಡೆಗೂ ಪ್ಲೇಸನ್ನು ಮಾಡಬೇಕಾಗುತ್ತೆ. ಯಾಕೆ ಕಂಪೋನೆಂಟ್ ಮಾಡಬೇಕು ಅಂದರೆ ನೋಡಿ ಇಂಜಿನಿಯರ್ಸ್, ನೀವು ಕಂಪೋನೆಂಟ್ ಮಾಡಿ ಆದಮೇಲೆ ನನಗೆ ಇಲ್ಲಿ ಗ್ಲಾಸ್ ಏನು ಕೊಟ್ಟಿದ್ದೀನಿ, ನಾನಿಲ್ಲಿ ಗ್ಲಾಸ್ನ ಅಪ್ಲೈ ಮಾಡಬೇಕು. ನೋಡಿ ಈ ಏರಿಯಾನ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಯೆಲ್ಲೋ ಕಲರ್ ಗ್ಲಾಸನ್ನು ನಾನಿಲ್ಲಿ ಪ್ಲೇಸ್ ಮಾಡಬೇಕು. ಕ್ಲಿಕ್ ಮಾಡಿದೆ, ಪ್ಲೇಸ್ ಆಯಿತು. ಕಂಪೋನೆಂಟ್ ಮಾಡೋದ್ರಿಂದ ಏನು ಯೂಸ್ ಅಂದರೆ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ವಿಂಡೋಗಳದ್ದು ಕಲರ್ ಕೂಡ ಚೇಂಜ್ ಆಯಿತು. ಈ ವಿಂಡೋ ಯಾಕೆ ಚೇಂಜ್ ಆಗಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ. ಅದೇ ರೀತಿ ರೈಟ್ ಸೈಡಲ್ಲಿರ್ತಕ್ಕಂಥದ್ದು ಕೂಡ ಸೇಮ್ ಆಗಬೇಕಂದ್ರೆ ಅದಕ್ಕೂ ಕೂಡ ನೀವು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಬ್ಯಾಕ್ ಬಂದರೆ ನಿಮಗೆ ಯೆಲ್ಲೋ ಕಲರ್ ಆಯಿತು. ಇದರಿಂದ ಏನು ಯೂಸ್ ಆಗುತ್ತೆ, ನೀವು ಕೇವಲ ಒಂದು ವಿಂಡೋವನ್ನು ಚೇಂಜ್ ಮಾಡಿದ್ರೆ ಸಾಕು, ಅದೇ ರೀತಿ ಎಲ್ಲ ವಿಂಡೋಗಳದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ಯಾವಾಗ ಒಂದೇ ಸೈಜ್ನ ವಿಂಡೋ ಇರುತ್ತೆ ಆವಾಗ ನೀವು ಈ ಕಂಪೋನೆಂಟನ್ನು ಯೂಸ್ ಮಾಡಿಕೊಂಡ್ರೆ ಮೆಟೀರಿಯಲ್ ಅಪ್ಲೈ ಮಾಡಬೇಕಾದ್ರೆ ಅಥವಾ ಏನಾದರೂ ಚೇಂಜಸ್ ಬೇಕಾಯಿತು ಈ ವಿಂಡೋಗೆ, ಫಾರ್ ಎಕ್ಸಾಂಪಲ್ ಗ್ಲಾಸ್ ಏನಿದೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನಿಸ್ತು, ಸುಮ್ಮನೆ ಮಾಡಿ ತೋರಿಸ್ತಿದ್ದೀನಿ ನಾನು, ಇಷ್ಟು ಉದ್ದ ಬರಲ್ಲ, ಆದರೂ ಎಕ್ಸಾಂಪಲ್ಗೆ ಇಷ್ಟು ಬೇಕಾಯಿತು ಅಂದ್ಕೊಳ್ಳಿ ಅಥವಾ 1 ಇಂಚ್ ಬೇಕಾಯಿತು ಅಥವಾ ಇಷ್ಟೇ ಅಂದ್ಕೊಳ್ಳಿ, ಪ್ರೆಸ್ ಮಾಡಿದ್ರಿ. ನೀವು ಬ್ಯಾಕ್ ಸೈಡ್ಗೆ ಹೋದರೆ ನೋಡಿ ಎಲ್ಲ ವಿಂಡೋಗಳದ್ದು ಕೂಡ ಚೇಂಜ್ ಆಯಿತು. ಈ ರೀತಿ ನೀವು ಒಂದನ್ನು ಎಡಿಟ್ ಮಾಡಿದ್ರೆ ಅದೇ ರೀತಿ ಇರ್ತಕ್ಕಂಥ ಎಲ್ಲ ವಿಂಡೋಗಳಲ್ಲೂ ಕೂಡ ಎಡಿಟ್ ಅಪ್ಲೈ ಆಗುತ್ತೆ. ಕಂಟ್ರೋಲ್ Z. ಹೀಗಾಗಿ ನೀವು ವಿಂಡೋಗಳನ್ನ ಮಾಡಿ ಆದಮೇಲೆ ಕಂಪೋನೆಂಟ ಮಾಡಿ ಕಾಪಿಯನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಡೌಟ್ ನಿಮಗೆ, ಇಲ್ಲಿರ್ತಕ್ಕಂಥ ವಿಂಡೋ ಯಾಕೆ ಚೇಂಜ್ ಆಗಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಈಗ ಇದು ಚೇಂಜ್ ಆಗ್ತಿಲ್ಲಲ್ವ, ಆಲ್ರೆಡಿ ಇದನ್ನು ಯೂನಿಕ್ ಅಂತ ಮೇಕ್ ಯೂನಿಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಆಲ್ರೆಡಿ ಇದನ್ನು ಮಾಡಿಬಿಟ್ಟಿದ್ದೀನಿ. ಈಗ ಈ ವಿಂಡೋಗೆ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಅನ್ನಿಸ್ತು
ಇಲ್ಲಿರ್ತಕ್ಕಂಥ ಸೇಮ್ ಸೈಜ್ ವಿಂಡೋನೇ, ಆದರೆ ಈ 3 ವಿಂಡೋಗಳದ್ದು ಕಲರ್ ಚೇಂಜ್ ಆಗಲಿ, ಬಟ್ ಮೇಲಿರ್ತಕ್ಕಂಥ ವಿಂಡೋದು ಕಲರ್ ಬೇಡ, ಅದಕ್ಕೆ ಬೇರೆ ಗ್ಲಾಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತು ಅಂದರೆ ಜಸ್ಟ್ ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಇದು ಗ್ರೂಪ್ ಆಗಿದೆ, ಗ್ರೂಪ್ ಒಳಗಡೆ ಎಂಟ್ರಿ ಆಗಿದ್ದೀನಿ, ಮತ್ತು ಎಂಟ್ರಿ ಆಗಬೇಕು. ಎಂಟ್ರಿ ಆದೆ, ರೈಟ್ ಕ್ಲಿಕ್ ಮಾಡಿ ಮೇಕ್, ನೋಡಿ ಎಡಿಟ್ ಕಂಪೋನೆಂಟ್ ಮೇಕ್ ಯೂನಿಕ್ ಅಂತ ಆಪ್ಷನ್ ಬಂತು. ಮೇಕ್ ಯೂನಿಕ್ ಅಂದರೆ ಈ ವಿಂಡೋ ಚೇಂಜ್ ಆಗಲ್ಲ. ನಾನೀಗ ಮೇಕ್ ಯೂನಿಕ್ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ನೀವು ಇವಾಗ ಇದೊಂದು ವಿಂಡೋನ ಎಡಿಟ್ ಮಾಡಿದ್ರೆ ಆ ವಿಂಡೋಸ್ನಲ್ಲಿ ಚೇಂಜಸ್ ಆಗಲ್ಲ, ಅದೊಂದು ವಿಂಡೋಸಲ್ಲಿ ಮಾತ್ರ ಚೇಂಜಸ್ ಆಗಲ್ಲ. ನೀವು ಎಷ್ಟು ಯೂನಿಕನ್ನು ಮಾಡ್ತೀರಾ, ಈ ಕಲರ್ನ ಸೆಲೆಕ್ಟ್ ಮಾಡಿದೆ, ನೋಡಿ ಈ 3 ವಿಂಡೋಗಳಲ್ಲೂ ಕೂಡ ಚೇಂಜ್ ಆಯಿತು, ಬಟ್ ಈ ವಿಂಡೋನಲ್ಲಿ ಚೇಂಜ್ ಆಗಿಲ್ಲ. ಯಾಕೆ ಅಂದರೆ ಅದನ್ನು ಯೂನಿಕ್ ಮಾಡಿದ್ದೀನಿ. ಈ ಐಡಿಯಾವನ್ನು ಯೂಸ್ ಮಾಡಿಕೊಂಡು ನೀವು ವಿಂಡೋಗಳನ್ನ ಪ್ಲೇಸ್ ಮಾಡಬೇಕು. ಫಸ್ಟು ಕ್ರಿಯೇಟ್ ಮಾಡಿ, ಅದಾದಮೇಲೆ ಕಂಪೋನೆಂಟ್ ಮಾಡಿ, ಅದಾದಮೇಲೆ ಪ್ಲೇಸನ್ನು ಮಾಡಬೇಕಾಗುತ್ತೆ ಇಂಜಿನಿಯರ್ಸ್. ಈ ರೀತಿ ಮಾಡೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ ಮತ್ತು ಸ್ಪೀಡಾಗೂ ಕೂಡ ವರ್ಕನ್ನು ಮಾಡಬಹುದು. ಈ ರೀತಿ ವಿಂಡೋಸನ್ನು ಪ್ಲೇಸ್ ಮಾಡ್ಬೋದು. ಆಲ್ರೆಡಿ ಪ್ಲೇಸ್ ಆಗಿದೆ. ಇದನ್ನು ಕೂಡ ನೋಡಿ, ನಾನು ಪ್ರತಿಯೊಂದನ್ನು ಕೂಡ ಗ್ರೂಪಾಗಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಇದನ್ನು ಕೂಡ ಇಲ್ಲಿಗೆ ಮತ್ತೆ ಎಲ್ಲಿತ್ತು ಅಲ್ಲಿಗೆ ಪ್ಲೇಸನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೆಂಟಿಲೇಟರ್ಗೆ ಬರೋದಾದರೆ, ವೆಂಟಿಲೇಟರ್ನು ಇಂಜಿನಿಯರ್ಸ್ ನಾನು ಇಲ್ಲಿರ್ತಕ್ಕಂಥ ಎಕ್ಸ್ಟೆನ್ಷನನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಒಂದನ್ನು ಪ್ಲೇಸ್ ಮಾಡಿಕೊಂಡು ಇದನ್ನು ಕಂಪೋನೆಂಟ್ ಮಾಡಿ, ಇಲ್ಲಿ ವೆಂಟಿಲೇಟರ್ ಎಲ್ಲ ಕಡೆಯೂ ಸೇಮ್ ಸೈಜ್ ಇದೆ, ಹಾಗಾಗಿ ಕಾಪಿಯನ್ನು ಮಾಡಿದ್ದೀನಿ. ನನಗೇನಾದರೂ ಒಂದು ವೆಂಟಿಲೇಟರಲ್ಲಿ ಎಡಿಟ್ ಮಾಡಬೇಕು ಅಂತ ಅನಿಸಿದ್ರೆ ಒಂದು ವೆಂಟಿಲೇಟರಲ್ಲಿ ಮಾತ್ರ ಎಡಿಟ್ ಮಾಡ್ತೀನಿ. ನೋಡಿ, ಅದರದ್ದು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಸಿಂಪಲಾಗಿ ತೋರಿಸ್ತಿರೋದಷ್ಟೇ. ನೀವು ಬೇರೆ ಯಾವ ಕಲರ್ ಬೇಕು ಅಪ್ಲೈ ಮಾಡ್ಬೋದು. ಒಂದರಲ್ಲಿ ಚೇಂಜ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ವೆಂಟಿಲೇಟರ್ಗಳಲ್ಲೂ ಕೂಡ ಕಲರ್ ಚೇಂಜ್ ಆಗುತ್ತೆ ಗ್ಲಾಸ್ದು. ಸೊ ಈ ರೀತಿ ನೀವು ವೆಂಟಿಲೇಟರ್ ಮತ್ತು ವಿಂಡೋಗಳನ್ನ ಪ್ಲೇಸ್ ಮಾಡ್ಬೋದು. ಡೋರ್ಗಳನ್ನೂ ಅಷ್ಟೇ. ನಾನಿಲ್ಲಿ ಡೋರನ್ನು ಪ್ಲೇಸ್ ಮಾಡಿದ್ದೀನಿ. ನೋಡಿ, ಇದನ್ನು ನಾನೇ ಕ್ರಿಯೇಟ್ ಮಾಡಿರೋದಲ್ಲ. ಈ ಡೋರನ್ನು ನಾನು 3D ವೇರ್ಹೌಸಲ್ಲಿ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು, ಅಥವಾ ಕ್ರೋಮಲ್ಲೂ ಕೂಡ ನೀವು ಬೇರೆ ಬೇರೆ ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ ಡಿಲೀಟ್ ಮಾಡಿದ್ರೆ ನೋಡಿ ಫುಲ್ ಡಿಲೀಟ್ ಆಗುತ್ತೆ, ಯಾಕಂದರೆ ಅದು ಗ್ರೂಪ್ ಆಗಿದೆ. ಈ ರೀತಿ ಡೋರ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಆ ಪ್ಲೇಸ್ಗೆ ಸೂಟ್ ಆಗೋ ಥರ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀವು ಆ ಸೈಜ್ಗೆ ಅಡ್ಜಸ್ಟನ್ನು ಮಾಡ್ಕೋಬೋದು. ಹೈಟ್ ಬೇಕು ಅಂದರೆ ಜಸ್ಟ್ ಸೆಂಟರ್ ಕ್ಲಿಕ್ ಮಾಡಿ ಹೈಟ್ ಮಾಡ್ಬೋದು, ಅಥವಾ ಹಾರಿಜಾಂಟಲ್ ವೈಸ್ ಬೇಕು ಅಂದರೆ ಅಲ್ಲೂ ಕೂಡ ಸೆಂಟರ್ನ ಪ್ಲೇಸ್ ಮಾಡಿಕೊಂಡು ನೋಡಿ, ಹಾರಿಜಾಂಟಲ್ ವೈಸು ಕೂಡ ಚಿಕ್ಕದನ್ನು ಮಾಡ್ಬೋದು. ಹಾರಿಜಾಂಟಲ್ ವೈಸು, ಲೆಂತ್ ವೈಸು, ಈ ರೀತಿ ನಾನು ಡೋರನ್ನು ಪ್ಲೇಸ್ ಮಾಡಿದ್ದೀನಿ. ಇದನ್ನು ಬೇರೆ ಕಡೆ ಡೌನ್ಲೋಡ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥದ್ದು. ಈ ರೀತಿ ನಾನು ವೆಂಟಿಲೇಟರ್ಗಳನ್ನ ಪ್ಲೇಸ್ ಮಾಡಿದ್ದೀನಿ, ಅದೇ ರೀತಿ ವಿಂಡೋಗಳನ್ನೂ ಕೂಡ ಪ್ಲೇಸ್ ಮಾಡಿದ್ದೀನಿ, ಮತ್ತು ಡೋರ್ಗಳನ್ನು ಕೂಡ ಪ್ಲೇಸ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಸುಲಭವಾಗಿ ಬೇರೆ ಕಡೆ ಡೌನ್ಲೋಡ್ ಮಾಡಿಕೊಂಡು ಅಥವಾ ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡಿ ಅಥವಾ ಎಕ್ಸ್ಟೆನ್ಷನನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡಿ ಪ್ಲೇಸ್ ಮಾಡ್ಬೋದು. ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ ಇಂಜಿನಿಯರ್ಸ್. ನೀವು ಕೂಡ ಪ್ರಾಕ್ಟೀಸನ್ನು ಮಾಡಿ, ಎಲ್ಲ ಕಡೆ ವಿಂಡೋಸ್ಗಳನ್ನ ಪ್ಲೇಸ್ ಮಾಡಿ ಮತ್ತು ಡೋರ್ಗಳನ್ನ ಪ್ಲೇಸ್ ಮಾಡಿ, ವೆಂಟಿಲೇಟರ್ಗಳನ್ನ ಕೂಡ ಪ್ಲೇಸ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮುಂದಿನ ಹಂತ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲವನ್ನು ಕೂಡ ಫೈನಲ್ ಆಗಿ ಈ ರೀತಿ ಗೂಗಲ್ ಸ್ಕೆಚಪ್ನಲ್ಲಿ ಮಾಡೆಲ್ ರೆಡಿ ಆಗಿರ್ತಕ್ಕಂಥದ್ದು, ಮತ್ತು ಇದರ ರೆಂಡರಿಂಗ್ ಕೂಡ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫೈನಲ್ ಔಟ್ಪುಟ್ ಬಂದಿರತಕ್ಕಂಥದ್ದು. ಇವತ್ತಿಗೆ ಇಷ್ಟು ಸಾಕು ಇಂಜಿನಿಯರ್ಸ್. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಇಂಜಿನಿಯರ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.